ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ನಾವಿಬ್ಬರು ನಮಗಿಬ್ಬರು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಗೈಸ್? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಗಿಫ್ಟ್ ತೊಗೊತಾ ಇದ್ದೆ, ಒಂದು ಗ್ರೂಪ್ ಪ್ರವೇಶ ಅಟೆಂಡ್ ಮಾಡಬೇಕಿತ್ತು. ಅದಕ್ಕೋಸ್ಕರ ಈ ಥರ ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿದ್ದೆ. ಈ ಥರ ಸ್ಯಾರಿ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನನಗೆ. ಯಾರಿಗೆಲ್ಲ ಸ್ಯಾರಿ ತುಂಬ ಇಷ್ಟ ಕಮೆಂಟ್ ಮೂಲಕ ತಿಳಿಸಿ. ಈ ಸ್ಯಾರಿ ಬಂದು ನನಗೆ ಹಸ್ಬೆಂಡ್ ಆ್ಯನಿವರ್ಸರಿಗೆ ಕೊಡಿಸಿದ್ದು, ಅದಕ್ಕೆ ನನಗೆ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಗ್ರೂಪ್ ಪ್ರವೇಶಕ್ಕೆ ಹೋಗ್ತಿದ್ದಲ್ವ, ಅದಕ್ಕೆ ಸ್ವಲ್ಪ ಗ್ರೀನ್ ಕಾಂಬಿನೇಷನ್ ಇರಲಿ ಅಂದ್ಬಿಟ್ಟು ಈ ಸ್ಯಾರಿನ ವೇರ್ ಮಾಡಿದೆ. ನನಗೆ ಹೇಗೆ ಕಾಣಿಸ್ತಿದೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ಈ ಥರ ಸಿಂಪಲ್ಲಾಗಿ ರೆಡಿಯಾಗಿದೆ. ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಆಬ್ವಿಯಸ್ಲಿ ಸ್ವೆಟಿಂಗ್ ಹಾಗೆ ಆಗ್ತೀವಿ. ಮಕ್ಕಳನ್ನು ಕೂಡ ನೋಡಿ, ಅವರಿಗಂತೂ ನಾನು ಒಂದು ಚಡ್ಡಿ ಟೀ ಶರ್ಟ್ ಹಾಕ್ಬಿಡ್ತೀನಿ. ಇವಾಗಂತೂ ಸಿಕ್ಕಾಪಟ್ಟೆ ಬಿಸಿಲಿದೆಯಲ್ಲ, ಅವರಿಗೂ ಅನ್ಕಂಫರ್ಟಬಲ್ ಆಗಬಾರ್ದು, ಎಲ್ಲಾದರೂ ಹೋದರೆ ಸುಮ್ಮನೆ ಅಳಬಾರ್ದು ಅವರು ಅಂದ್ಬಿಟ್ಟು ಈ ಥರ ಕಾಟನ್ ಟೀ ಶರ್ಟು ಒಂದು ಚಡ್ಡಿ ಹಾಕ್ತೀನಿ ಅಷ್ಟೇ. ಇವಾಗಂತೂ ಯಾರು ಜೀನ್ಸ್ ಚಡ್ಡಿ ಈ ಥರ ಏನೂ ಹಾಕಬೇಡಿ ಮಕ್ಕಳಿಗೆ. ಯಾಕೆ ಅಂದರೆ ಸುಮ್ಮನೆ ರಚ್ಚೆ ಮಾಡೋದು ಅಳೋದು ಮಾಡ್ತಾರೆ. ಇಲ್ಲ ಅಂದರೆ ಅವರಿಗಂತೂ ಈ ಥರ ಬಟ್ಟೆ ಹಾಕ್ಕೊಂಡ್ರೆ ಕಂಫರ್ಟಬಲ್ ಆಗಿರ್ತಾರೆ, ಖುಷಿಯಾಗೂ ಇರ್ತಾರೆ. ಅದಕ್ಕೆ ನಾನು ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರನೇ ಹಾಕ್ತೀನಿ. ನಾವು ಗ್ರೂಪ್ ಪ್ರವೇಶಕ್ಕೆ ಹೋಗಿದ್ವಲ್ಲ, ಅಲ್ಲಿ ನಾನು ಲಾಗ್ ಏನು ಮಾಡಿಲ್ಲ, ಜಸ್ಟ್ ಇದೊಂದು ಕ್ಲಿಪ್ಪಿಗೆ ತಗೊಂಡಿದ್ದೆ. ನಾವು ಊರಿಗೆ ಹೋಗಿದ್ವಲ್ಲ, ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿದ್ನಲ್ಲ, ಚನ್ನಪಟ್ಟಣಕ್ಕೆ ಹೋಗಿ ಅಲ್ಲಿಂದ ಮತ್ತೆ ನಮ್ಮ ನಾದಿನಿನ ಕುಣಿಗಲ್ಲಿಗೆ ಬಿಟ್ಟು ಅವರೂರಿಗೆ ರಿಟರ್ನ್ ಬರೋದು ತುಂಬ ಟೈಮ್ ಆಯಿತು. ಮಳೆ ಕೂಡ ಬರ್ತಿತ್ತಲ್ಲ, ಹಾಗೆ ಟೈಮ್ ಕೂಡ ಆಗಿತ್ತು. ಒಟ್ಟಿಗೆ ಊಟ ಮುಗಿಸ್ಕೊಂಡು ಹೋಗೋಣ, ಮನೆಗೆ ಹೋಗಿ ಅಡುಗೆ ಮಾಡಲಿಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಆನ್ ದ ವೇ ನೆಲಮಂಗಲದಲ್ಲೇ ಬರಬೇಕಾದ್ರೆ ಊಟ ತಿನ್ಕೊಂಡು ಬಂದ್ವಿ. ಈ ಲಾಗು ಯಾರ್ಯಾರಿಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.